ಗ್ಯಾರಂಟಿ ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಇದೇ ಗ್ಯಾರಂಟಿಗಳನ್ನು ಪರಿಷ್ಕರಣೆ ಮಾಡಲು ಡಿಕೆಶಿ ಸರ್ಕಾರ ಮುಂದಾಗಿದೆ. ಇದು ಫಲಾನುಭವಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಆದರೆ ಸಿಎಂ ಮಾತ್ರ ಗ್ಯಾರಂಟಿ ನಿಲ್ಲಲ್ಲ, ಬಡವರಿಗೆ ತೊಂದರೆ ಇಲ್ಲ ಅಂತ ಅಭಯ ನೀಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರೇ, ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ನೀವು ನುಡಿದಂತೆ ನಡೆದಿದೆ ಅಂತ ಹೇಳಿದ್ರ, ನೀವು ಹೇಳಿದ ಪ್ರಕಾರ ಅವ್ರಿಗೆ 2,000 ರೂಪಾಯಿ ಕೊಡಿ. ಯಾರಿಗೂ ಯಾವ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸುವುದಿಲ್ಲ. ನಿಲ್ಲಿಸೋದು ನಮ್ಮ ಕಾರ್ಯಕ್ರಮ ಅಲ್ಲ. ಕರ್ನಾಟಕದವರಿಗೆ ಮಾತ್ರ ಗ್ಯಾರಂಟಿ ಸೌಲಭ್ಯ. ಕರ್ನಾಟಕದವರಿಗೆ ನಾವು ಈ ಗ್ಯಾರಂಟಿ ಕೊಡ್ತಾ ಇರೋದು. ಯಾರ್ಯಾರೋ ಡ್ರಾ ಮಾಡ್ತಾ ಇದ್ದಾರೆ. ಇನ್ನೆರಡು ದಿನದಲ್ಲೇ ಸರ್ಕಾರದಿಂದ ಅಧಿಕೃತ ಆದೇಶ. ಗ್ಯಾರಂಟಿ ಯೋಜನೆ ಲಾಭ ಬೇಕು ಅಂದ್ರೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸಬೇಕು ಅಂತ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ರು. ಮೃತಪಟ್ಟವರು, ಹೊರ ರಾಜ್ಯದವರಿಗೆ ಗ್ಯಾರಂಟಿ ಯೋಜನೆಗಳ ಹಣ ಹೋಗ್ತಿದೆ. ಹೀಗಾಗಿ ಇದನ್ನ ಫಿಲ್ಟರ್ ಮಾಡಬೇಕು ಅಂತ ಸಿಎಂ ಹೇಳಿದ್ರು. ಇದಕ್ಕೆ ಪೂರಕವೆಂಬಂತೆ ಈಗಾಗಲೇ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆಗೆ ಎಲ್ಲಾ ಫಲಾನುಭವಿಗಳು ಮತ್ತೊಮ್ಮೆ ಅರ್ಜಿ ಸಲ್ಲಿಸಬೇಕಿದೆ. ಇನ್ನೆರಡು ದಿನದಲ್ಲೇ ಈ ಸಂಬಂಧ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಬೀಳಲಿದೆ. ಅಂದು ತರಾತುರಿಯಲ್ಲಿ ಅರ್ಜಿ ಸ್ವೀಕರಿಸಲಾಗಿತ್ತು. ಹೀಗಾಗಿ ಇಂದು ವ್ಯವಸ್ಥಿತವಾಗಿ ಅರ್ಜಿ ಪಡಿತೀವಿ, ರಾಜ್ಯದವರಿಗೆ ಮಾತ್ರ ಗ್ಯಾರಂಟಿ ಕೊಡ್ತೀವಿ ಅಂತ ಸಿಎಂ ಹೇಳಿದ್ರು. ವಾಪಸ್ಸು ಯಾರು ಕರೆಕ್ಟು ಫೋಟೋಸು ಐಡೆಂಟಿಫಿಕೇಶನ್ ಬೇಕು. ಆಗ ಏನೋ ತರಾತುರಿಲಿ ಕೆಲವರೆಲ್ಲ ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ, ಯಾರ್ದೋ ಅಕೌಂಟ್ಗೆ ದುಡ್ಡು ಹೋಗ್ತಾ ಇದೆ. ನಮಗೆ ನೇರವಾಗಿ ಕರೆಕ್ಟಾಗಿ ಅವ್ರ ಅಕೌಂಟ್ಗೆ ದುಡ್ಡು ಹೋಗಬೇಕು. ಯಾರ್ಯಾರೋ ಡ್ರಾ ಮಾಡ್ತಾ ಇದ್ದಾರೆ, ಅದೆಲ್ಲ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ. ಆಮೇಲೆ ಕರ್ನಾಟಕದವ್ರಿಗೆ ನಾವು ಈ ಗ್ಯಾರಂಟಿ ಕೊಡ್ತಾ ಇರೋದು, ಹೊರಗಡೆ ರಾಜ್ಯದವ್ರಿಗೆ ಗ್ಯಾರಂಟಿ ಕೊಡ್ತಾ ಇಲ್ಲ. ಇವು ನಮ್ಮ ಹೃದಯದಿಂದ ಕೊಟ್ಟ ಯೋಜನೆಗಳು, ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸಲ್ಲ ಅಂತ ಸಿಎಂ ಅಭಯ ನೀಡಿದ್ದಾರೆ. ಇದು ನಮ್ಮ ಪ್ರೀತಿ, ನಮ್ಮ ಹೃದಯದಿಂದ ಕೊಟ್ಟಂತ ಪಂಚ್ ಗ್ಯಾರಂಟಿ. ಈ ಗ್ಯಾರಂಟಿನ ಹಾಳು ಮಾಡ್ತೀನಿ. ನಮ್ಮ ಹೆಣ್ಮಕ್ಳು, ಹೆಣ್ಣು ಕುಟುಂಬದ ಕಣ್ಣು, ಅವ್ರಿಗೆ ಶಕ್ತಿ ಜಾಸ್ತಿ ಸಿಗಬೇಕು, ಮನೆ ಬೆಳಗಬೇಕು. ಆ ದೃಷ್ಟಿಯಿಂದ ಕೊಟ್ಟಿರೋ ಗ್ಯಾರಂಟಿ, ದೇಶಕ್ಕೆ ಮಾದರಿ ಇರೋ ಗ್ಯಾರಂಟಿ, ಯಾವ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ಪಂಚ ಗ್ಯಾರಂಟಿಗಳು ನಿಲ್ಲಲ್ಲ ಎಂದ ಸಿದ್ದರಾಮಯ್ಯ. ಗ್ಯಾರಂಟಿ ಪರಿಷ್ಕರಣೆ ಬಗ್ಗೆ ಎಕ್ಸ್ ಖಾತೆ ಮೂಲಕ ಸ್ಪಷ್ಟನೆ ನೀಡಿರೋ ಮಾಜಿ ಸಿಎಂ ಸಿದ್ದರಾಮಯ್ಯ, ಅನುಷ್ಠಾನದಲ್ಲಾಗಿರೋ ಲೋಪದೋಷ ಸರಿಪಡಿಸೋ ಕೆಲಸ ಆಗ್ತಿದೆ, ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಲ್ಲ ಅಂತ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯ ನಡೆಸ್ಕೊಂಡು ಹೋದಂತೆ ಡಿಕೆಶಿ ಕೂಡ ಈ ಯೋಜನೆ ಮುಂದುವರಿಸ್ಕೊಂಡು ಹೋಗಬೇಕು ಅಂತಾರೆ ಫಲಾನುಭವಿಗಳು. ಮುಂದುವರ್ಸಿದ್ರೆ ಅವ್ರಿಗೆ ಸೇರಿದ್ದು. ಏನೋ ಸಿದ್ದರಾಮಯ್ಯ ನಡ್ಸ್ಕೊಂಡು ಹೋದಂಗೆ ಅವರು ನಡ್ಸ್ಕೊಂಡು ಹೋದ್ರೆ ಸಾಕು, ಅಷ್ಟೇ. ಇಷ್ಟೇ. ನಮಸ್ಕಾರ. ಸರ್ಕಾರ ಇವಾಗ ಮಾಡಿರೋದು ಒಳ್ಳೇದು ಅಂತ ಹೇಳ್ತೀನಿ. ಅದನ್ನ ಇನ್ನೊಂದ್ಸಲ ಮಾಡಿ ಎಲ್ಲರಿಗೂ ವೆರಿಫಿಕೇಶನ್ ಮಾಡಿಸಿ ಸಿಕ್ತಿದ್ದವ್ರಿಗೂ ಸಿಕ್ಕಲಿ ಅಂತ ಹೇಳ್ತೀನಿ. ಅಷ್ಟು ಇಷ್ಟಪಡ್ತೀನಿ. ಗೃಹಲಕ್ಷ್ಮಿ ಮುಂದುವರಿಸ್ಬೋದು ಅಂತ ಹೇಳ್ತೀನಿ, ಇಷ್ಟಪಡ್ತೀನಿ. ಗೃಹಲಕ್ಷ್ಮಿ ಅರ್ಜಿ ಹಾಕ್ರಿ ಅಂತ ಹೊಸ್ದಾಗಿ ನಮಗೆ ಮತ್ತೆ ಕಾನೂನು ತರ್ತಾ ಇದ್ದಾರೆ. ಇವರು 3 ದಿವಸಕ್ಕೆ ಒಬ್ಬೊಬ್ಬರು MLA MP ಇದು CM ಆಗಿ ಕೂತ್ಕೊಂಡು ಇವರು ಹೊಸ ಕಾನೂನು, ಹೊಸ ಅರ್ಜಿಗಳು ಹಾಕ್ರಿ ಅಂತಂದರೆ ನಮಗೇನು ಕೆಲಸ ಇಲ್ವಾ ಸರ್? ಇವ್ರು ಕೊಡೋ 2,000 ರೂಪಾಯಿಗೆ ನಾವು ಎದ್ದು ಬಿದ್ದು ಸೈಬರಿಗೆ ಹೋಗೋದು, ಅಪ್ಲಿಕೇಶನ್ ಹಾಕೋದು, ಅವರು ನೋಡಿದರೆ ಬಿಸಿ ಅಂತ ಹೇಳೋದು, ಈ ಥರ ಮಾಡ್ಕೊಂಡು ಕೂರೋಕ್ಕೆ ನಮಗೇನು ಕೆಲಸ ಇರೋಲ್ಲ ಅಂತ ತಿಳ್ಕೊಂಡಿದ್ದಾರೆ ಸರ್ ಇವರು. ಹೊಸ ಅರ್ಜಿ ಹೆಂಗೆ ಹಾಕ್ತಾರೆ? ಮೊದಲು ಹೆಂಗೆ ಆಗ್ತಿದ್ರೆ ಹಂಗೆ ಹಾಕ್ಕೊಡ್ಬೇಕು. ಈಗ ಕಾನೂನು ಹೆಂಗೆ ಮೊದಲಿಗೆ ಸಿದ್ದರಾಮಯ್ಯ ಹೆಂಗೆ 2,000 ಹಾಕ್ತಿದ್ರು, ಈಗ ಹಂಗೆ ಹಾಕ್ಬೇಕು. ಈಗ ಮತ್ತೆ ಹೆಂಗೆ ಅರ್ಜಿ ಹಾಕಬೇಕು? ಹಾಕಲ್ಲ, ಅದು ಹೆಂಗೆ ಹಾಕಬೇಕು? ಇನ್ನು ಕೇಂದ್ರದಿಂದ ಸರಿಯಾಗಿ ಅನುದಾನ ಬರ್ತಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಹಣಕಾಸು ಪರಿಸ್ಥಿತಿ ನೋಡಿಕೊಂಡು ಯೋಜನೆ ಘೋಷಣೆ ಮಾಡಬೇಕು ಅಂತ ಗ್ಯಾರಂಟಿ ಬಗ್ಗೆ ತಿಳಿದಿದ್ರು. ಇದಕ್ಕೆ ಗೃಹ ಸಚಿವ ಖರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ. So there are some steps. ನಾವು ಗ್ಯಾರಂಟಿಗಳನ್ನು ನಡೆಸಲಿಕ್ಕೆ ನಿರ್ಮಲಾ ಸೀತಾರಾಮನ್ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಡಿ.ಕೆ. ಶಿವಕುಮಾರ್ ಸಾಹೇಬರಾಗಿರ್ಬೋದು, ಯಾವತ್ತನ ನಾವು ಮನವಿ ಮಾಡ್ಕೊಂಡಿದ್ದೀವ. ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ನಮ್ಮ ಪಾಲನ್ನ ಕೊಡಿ ಅಂತ ಕೇಳ್ತಾ ಇರೋದು. ನಾವೇನು ತೆರಿಗೆ ಕೊಡ್ತಾ ಇದ್ದೀವಿ ಅದಕ್ಕೆ ತಕ್ಕಂತೆ ನಮಗೆ ಫಲ ಕೊಡಿ ಅಂತ ಇರೋದು. ನಮ್ಮ ಶ್ರಮಕ್ಕೆ ಬೆಲೆ ಕಟ್ಟಿ ಅಂತ ಇರೋದು ಹೊರತು ನಾವು ಗ್ಯಾರಂಟಿಗೆ ದುಡ್ಡು ಕೇಳ್ತಾ ಇಲ್ಲ. ಆರೋಪ ಪ್ರತ್ಯಾರೋಪದ ನಡುವೆ ಗ್ಯಾರಂಟಿ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದ್ದು, ಇನ್ನೆರಡು ದಿನದಲ್ಲೇ ಸರ್ಕಾರದಿಂದ ಅಧಿಕೃತ ಆದೇಶ ಪ್ರಕಟವಾಗಲಿದೆ. ಮೈಸೂರಿನಿಂದ ರಾಮ್, ಶಿವಮೊಗ್ಗದಿಂದ ಬಸವರಾಜ್ ಜೊತೆ ಈರಣ್ಣ, TV9 ಬೆಂಗಳೂರು.